ಹಾಸನ ನಗರದಲ್ಲಿ ಸರಗಳರ ಹಾವಳಿ ನಿಲ್ತಾ ಇಲ್ಲ. ವಾಕಿಂಗ್ ಮಾಡುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರ ಕಳ್ಳತನ ಮಾಡಿದ್ದಾರೆ. ಬೈಕ್ನಲ್ಲಿ ಫಾಲೋ ಮಾಡಿ ಸರ ಕಿತ್ಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಹಾಸನ ನಗರದಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೇವೆ, ಕಾನೂನು ಸುವ್ಯವಸ್ಥೆ ಒಂದು ಕಡೆ ಹದಗೆಟ್ಟಿದೆ, ಕೊಲೆ ಸುಲಿಗೆಗಳಾಗ್ತಾ ಇದೆ. ಮಾಂಗಲ್ಯ ಸರ ತಾಳಿಯನ್ನೇ ಬಿಟ್ಟಿಲ್ಲ ಖತರ್ನಾಕ್ ಖದೀಮರು. ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದು ಸರ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬೈಕ್ನಲ್ಲಿ ಕಳ್ಳರು ಪರಾರಿಯಾಗುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೆಲ್ಮೆಟ್, ಮಾಸ್ಕು, ಹ್ಯಾಂಡ್ ಗ್ಲೌಸ್ ಧರಿಸಿ ಕಳ್ಳರು ಈ ಕೃತ್ಯ ಮಾಡಿದ್ದಾರೆ. ಅಂದರೆ ಸಣ್ಣ ಸುಳಿವು ಕೂಡ ಸಿಗಬಾರ್ದು ಅಂತ. ಹಾಸನ ನಗರದ KR ಪುರಂನಲ್ಲಿ ನಡೆದಿರುವಂಥ ಘಟನೆ ಇದು. ರಾಜೇಶ್ವರಿ ಎಂಬುವರ 50 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ASP ವೆಂಕಟೇಶ್ ನಾಯ್ಡು, DYSP ಮುರಳೀಧರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ವಾಕಿಂಗ್ಗೆ ಹೋಗುವಂಥ ಮಹಿಳೆಯರು ಜಾಗೃತರಾಗಿರ್ತಾರೆ. ಪೊಲೀಸರು ಎಷ್ಟೇ ಅಲರ್ಟ್ ಹೇಳಿದರೂ ಕೂಡ, ಅರಿವು ಮೂಡಿಸಿದರೂ ಕೂಡ ಆಭರಣಗಳನ್ನು ಧರಿಸಿ ಹೋಗ್ತಾನೆ ಇದ್ದಾರೆ. ನೋಡಿ ಪಾಪ, ಮಾಂಗಲ್ಯ ಸರ ತಾಳಿ, ಅದು ತಾಳಿನ ಬಿಚ್ಚಿಟ್ಟಿರೋಕ್ಕಾಗಲ್ಲ. ಹಾಗಾಗಿನೇ ಬೇರೆ ಸರ ಆಗಿದ್ದರೆ ಅವರು ಬಹುಶಃ ತೆಗೆದಿಟ್ಟು ವಾಕಿಂಗ್ ಹೋಗ್ತಾ ಇದ್ರು. ಮಾಂಗಲ್ಯ ಸರ ಅಂಥೇಳಿ ಹಾಕೊಂಡ್ಬಂದಿದ್ದಾರೆ. ಬಟ್ ಕಳ್ಳರು ಬಿಡಲ್ಲ, ಅದು ಮಾಂಗಲ್ಯ ಸರನೋ ಅಥವಾ ಚೈನು ಅಂತೇಳಿ, ಅವ್ರಿಗೇನು ಗೋಲ್ಡ್ ಅಷ್ಟೇ. ಹಾಗಾಗಿ CCTVಲಿ ಸೆರೆಯಾಗಿದೆ. ಕಳ್ಳರು ಎಸ್ಕೇಪ್ ಆಗ್ತಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬೈಕ್ನಲ್ಲಿ ಹೋಗ್ತಾ ಇದ್ದಾರಲ್ವ, ಅವರೇ ಕಳ್ಳರು. ನಾರ್ಮಲಾಗಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಫಾಲೋ ಮಾಡ್ಕೊಂಡು ಬಂದು ಅವರ ಮಾಂಗಲ್ಯ ಸರವನ್ನು ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ, ಮಾಸ್ಕು, ಹ್ಯಾಂಡ್ ಗ್ಲೌಸು. ಅಂದರೆ ಪೊಲೀಸರಿಗೆ ಸುಳಿವು ಕೂಡ ಸಿಗಬಾರ್ದು, ಮುಖ ಗೊತ್ತಾಗಬಾರ್ದು. ಹೆಲ್ಮೆಟ್ ಕಂಪ್ಲೀಟಾಗಿ ಹಾಕ್ಕೊಂಡು, ಜೊತೆಗೆ ಗ್ಲೌಸನ್ನು ಕೂಡ ಧರಿಸ್ಕೊಂಡು ಈ ರೀತಿ ಕಳ್ಳತನವನ್ನು ಮಾಡಿದ್ದಾರೆ. ಇದು KR ಪುರಂನಲ್ಲಿ, ಹಾಸನದ KR ಪುರಂನಲ್ಲಿ ಆಗಿರುವಂತಹ ಘಟನೆಯಾಗಿದೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಹಾಸನದಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕೊಲೆ ಸುಲಿಗೆ ಜಾಸ್ತಿ ಆಗ್ತಾ ಇದೆ. ಈ ಕಡೆ ಸರಗಳರ ಹಾವಳಿ ಮಿತಿ ಮೀರಿದೆ. ಅಂದರೆ ವಾಕಿಂಗ್ ಹೋಗೋರ್ಗೂ ಕೂಡ ಸಂಕಷ್ಟನ, ಹೇಗೆ ಯಾವ ರೀತಿಯಾಗಿ ಕಳ್ಳತನ ನಡೆದಿದೆ ಅನ್ನೋದಿದು? ಪ್ರಭು, ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯ ಪ್ರಕರಣಗಳು ನಡೀತಾ ಇರುವಂತದ್ದು. ಮೊನ್ನೆ ಕಳೆದ 2 ದಿನಗಳ ಹಿಂದೆ ವ್ಯಕ್ತಿಯೋರ್ವನ ಮೇಲೆ ಸಾಕಷ್ಟು ಹಲ್ಲೆ ಆಗಿರ್ತಕ್ಕಂಥದ್ದು. ಹಾಗೆ ಜೊತೆಗೆ ಸರಗಳ್ಳತನವೂ ಕೂಡ ಈಗಾಗಲೇ ಹೆಚ್ಚಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ವಾಕ್ ಮಾಡ್ತಿದ್ದ ಮಹಿಳೆಯ ಚಿನ್ನದ ಮಾಂಗಲ್ಯ ಸರವನ್ನು ಕೂಡ ಕಿತ್ತೊಯ್ದಿದ್ದಾರೆ ಈಗ ಕಳ್ಳರು. ಆ CCTV ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಎಷ್ಟು ಸ್ಪೀಡ್ ಆಗಿ ಹೋಗಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಯಾರು ಅಂತ ಪತ್ತೆ ಹಿಡಿಲಿಕ್ಕೂ ಕೂಡ ಸಾಧ್ಯವಾಗ್ತಲ್ಲ. ಆ ರೀತಿ ಸ್ಪೀಡ್ ಆಗಿ ಹೋಗಿರುವಂತಹ ಘಟನೆ ನಡೆದಿರುವಂತದ್ದು. ಹೆಲ್ಮೆಟ್, ಮಾಸ್ಕ್ ಮತ್ತೆ ಹ್ಯಾಂಡ್ ಗ್ಲೌಸ್ ಧರಿಸಿದಂತಹ ಕಳ್ಳರು ಈಗಾಗಲೇ ವಾಕ್ ಮಾಡ್ತಿದ್ದಂತಹ ಮಹಿಳೆಯ ಸುಮಾರು 50 ಗ್ರಾಂ ಚಿನ್ನದ ಸರವನ್ನು ಕೂಡ ಕದ್ದೊಯ್ದು ಹೋಗಿರುವಂತದ್ದು. ನಗರದ KR ಪುರಂ ಬಡಾವಣೆಯಲ್ಲಿ ಕೂಡ ಘಟನೆ ನಡೆದಿದೆ. ರಾಜೇಶ್ವರಿ ಎಂಬುವ ಮಹಿಳೆ ಈಗಾಗಲೇ ಚಿನ್ನದ ಮಾಂಗಲ್ಯ ಸರವನ್ನು ಕಳೆದುಕೊಂಡ ಮಹಿಳೆ ಆಗಿರ್ತಕ್ಕಂಥದ್ದು. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ASP ವೆಂಕಟೇಶ್ ಮತ್ತೆ DYSP ಮುರಳೀಧರ್, ಇನ್ಸ್ಪೆಕ್ಟರ್ಗಳಾದ ರಾಘವೇಂದ್ರ, ಮೋಹನ್ ಕೃಷ್ಣ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಜೊತೆಗೆ ದೂರನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅದು ಆ ಕಡೆ